ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಖುಷಿ ಪಡುವವರಿದ್ದರೆ ಅವರೇ ರಕ್ಕಸರು. ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ವಿಶೇಷದೊಂದಿಗೆ ಸುದ್ದಿ ಸುವರ್ಣ ಪಾದುಕಾ ಸಂಚಾರಕ್ಕೆ ಚಾಲನೆ. ನವರಾತ್ರ ನಮಸ್ಯಕ್ಕೆ ವೈಭವದ ತೆರೆ, ಲಲಿತಾಮೂರ್ತಿ ವಿಸರ್ಜನೆ. ಇನ್ನೊಬ್ಬರ ಕಷ್ಟ ನೋಡಿ ಖುಷಿ ಪಡುವ ವರ್ಗ ಒಂದಾದರೆ, ಇನ್ನೊಬ್ಬರಿಗೆ ತಾವೇ ಕಷ್ಟ ಕೊಟ್ಟು ಖುಷಿ ಪಡುವ ವರ್ಗ ಇನ್ನೊಂದು. ಈ ಎರಡೂ ವರ್ಗದವರು ದುರ್ಜನರೇ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು. ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ಶ್ರೀಮನ್ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ವಿಜಯದಶಮಿ ವಿಶೇಷದೊಂದಿಗೆ ನವರಾತ್ರ ನಮಸ್ಯದ 11ನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ನುಡಿದರು. ಕಷ್ಟ ನೋಡಿ ಖುಷಿ ಪಡುವ ವರ್ಗ ನರಾಧಮರಾದರೆ, ಕಷ್ಟ ಕೊಟ್ಟು ಖುಷಿ ಪಡುವವರು ರಕ್ಕಸರು ಎಂದ ಅವರು, ಅಂತಹ ರಕ್ಕಸ ಪ್ರವೃತ್ತಿ ಇರುವವರಿಂದ ಸಮಾಜಕ್ಕೆ ಅತಿದೊಡ್ಡ ಕಂಟಕ ಎಂದು ಹೇಳಿದರು. ಯಾರಿಗೇ ಆದರೂ ಇನ್ನೊಬ್ಬರ ನೋವು ಅರ್ಥವಾಗುವುದಿಲ್ಲ. ತಮಗೆ ನೋವು ಬಂದಾಗ ಮಾತ್ರ ನೋವಿನ ವೇದನೆ ಅರ್ಥವಾಗಲಿದೆ. ಎಲ್ಲ ರೀತಿಯ ದುರ್ಜನರಿಗೂ ಅಂತಿಮವಾಗಿ ನೋವಿನ ಸ್ಥಿತಿ ಬಂದೇ ಬರಲಿದೆ ಎಂದ ಅವರು, ಇನ್ನೊಬ್ಬರಿಗೆ ಕಷ್ಟ ಕೊಡುವರು ಯಾವುದೇ ಕಾರಣಕ್ಕೂ ಕೊನೆಯಲ್ಲಿ ನೋವು ಅನುಭವಿಸಲೇಬೇಕು. ಅದೇ ರೀತಿ ಜಗಕ್ಕೆ ಕಂಟಕನಾಗಿ ಮೆರೆದ ಬಂಡಾಸುರನಿಗೆ ಇಂಥದ್ದೇ ಪರಿಸ್ಥಿತಿ ದೇವಿಯಿಂದ ಎದುರಾಯಿತು ಎಂದರು. ಇದಕ್ಕೂ ಮುನ್ನ ಬೆಳಗ್ಗೆ ವಿಜಯದಶಮಿ ಆಚರಣೆ, ನವಚಂಡಿಕಾ ಹವನ, ಶಮಿ ಪೂಜೆ, ಶ್ರೀ ಪೂಜೆ, ಕುಂಕುಮಾರ್ಚನೆ, ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ, ಸುವರ್ಣ ಪಾದುಕಾ ಪೂಜೆ, ಭಜನೆ, ಲಲಿತ ಅಷ್ಟೋತ್ತರ ನಡೆಯಿತು. ಸಂಜೆ ದುರ್ಗಾದೀಪ ನಮಸ್ಕಾರ, ಲಲಿತಾಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ಸಂತೋಷ ಪಡುವಂಥವ್ರು ಒಂದು ವರ್ಗ, ಮತ್ತು ಮುಂದಿನ ವರ್ಗ ಇನ್ನೊಂದಿದೆ. ಅದೇನಂದ್ರೆ ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು, ಬೇರೆಯವರಿಗೆ ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು. ಎರಡು ವರ್ಗ ಇದೆ. ಎರಡು ದುರ್ಜನರೇ. ದುರ್ಜನರೇ ಆಗಬೇಕು ಅಂತ ಹಠ ಇದ್ರೆ ಆ ಮೊದಲನೇದಕ್ಕೆ ಹೋಗೋದು ಒಳ್ಳೇದು, ಎರಡನೇದಕ್ಕೆ ಅಂತ ಮತ್ತು ಕೆಡುಕೋದು. ಎರಡು ಕೆಡಕೆ, ಎರಡರಲ್ಲಿ ಯಾವುದೂ ಒಳ್ಳೇದಲ್ಲ. ಆದರೆ ಅದರಷ್ಟಕ್ಕೆ ಅದು ಕಷ್ಟ ಬಂದಿರ್ತದೆ ಯಾರಿಗೋ, ಇವನು ಖುಷಿ ಪಡ್ತಾರೆ ನೋಡಿ, ಅದೊಂದು. ಆದರೆ ಕಷ್ಟ ಕೊಟ್ಟು ಖುಷಿ ಪಡುವಂಥದ್ದು ಇದೆಯಲ್ಲ, ಅತ್ಯಂತ ಕ್ರೂರಾತಿ ಕ್ರೂರ, ಅವರೇ ರಾಕ್ಷಸರು. ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಸಂತೋಷ ಪಡುವಂಥವ್ರು ನರಾಧಮರು, ಆದರೆ ಕಷ್ಟ ಕೊಟ್ಟು ಸಂತೋಷ ಪಡುವಂಥವ್ರು ರಾಕ್ಷಸರು. ಏಕೆ ನಜಾನೀಮ ಹೇಳಿದ್ರು, ಯಾರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಶಬ್ದ ಇಲ್ಲ ಅದಕ್ಕೆ ಅಂತ ಸುಭಾಷಿತಕಾರ ಹೇಳಿದ ಹಾಗೆ ಅಂಥ ವರ್ಗಕ್ಕೆ ಅವ್ರು ಸೇರುವಂಥವ್ರು. ಅಂಥವರೆಲ್ಲ ಕೊನೆಯಲ್ಲಿ ಹೀಗೇ ಸಾಯೋದು. ಈ ಪೌರಾಣಿಕ ಉದಾಹರಣೆಗಳು, ಐತಿಹಾಸಿಕ ಪೌರಾಣಿಕ ಅಂದರೆ ಹಳೆ ಕಾಲದ ಉದಾಹರಣೆಗಳನ್ನು ತಗೊಂಡ್ರೆ ರಾವಣ, ಅವನು ಕಣ್ಮುಂದು ಎಲ್ಲರೂ ಸಾಯ್ತಾರೆ, ಆಮೇಲೆ ರಾವಣ ಸಾಯ್ತಾನೆ. ಅಂದರೆ ಅಲ್ಲೊಂದು ದಿವಸ ಜಿಜ್ಞಾಸೆ, ಈಗ ವಿಧಿ ಯಾಕೆ ಅಲ್ಲಿಯೇ ಪಂಚವಟಿಯಲ್ಲೇ ರಾವಣ ಸಾಯೋ ಹಾಗೆ ಮಾಡಲಿಲ್ಲ? ಒಂದು ವೇಳೆ ಅವನಿಗೆ ಸ್ವಲ್ಪ ಧೈರ್ಯ ಬಂದಿದ್ರೆ ರಾಮ ಇರುವಾಗಲೇ ಸೀತೆಯಲ್ಲಿ ಅಲ್ಕೊಂಡು ಹೋಗೋ ಪ್ರಯತ್ನ ಮಾಡಿದರೆ ಅಲ್ಲೇ ಸಾಯ್ತಾ ಇದ್ದಾನೆ ಪಂಚವಟಿಯಲ್ಲಿ. ಇದಾಗಲಿಲ್ಲ ಅಂದರೆ ಅವನ ಕಣ್ಮುಂದೆ ಅವನ ಪೈಕಿಯವರು ಅದೆಷ್ಟು ಹೇಳಿದ್ರು ಇನ್ನೊಬ್ಬರ ನೋವು ನಮಗೆ ಪೂರ್ತಿ ಅರ್ಥ ಆಗೋದಿಲ್ಲ, ಪೂರ್ತಿ ಮನಸ್ಸಿಗೆ ಬರೋದಿಲ್ಲ. ನಮಗೆ ಬಂದಾಗ ಚೆನ್ನಾಗಿ ಅರ್ಥಾಗ್ತು, ಹೇಗಾಗ್ತದಲ್ವಾ ಅಂತ ಆಗ ನಮಗೆ ಅನ್ನಿಸ್ತದೆ. ಯಾಕೆ ಇದನ್ನು ಸ್ಮರಣೆ ಮಾಡಿಕೊಂಡು ಹೋದರೆ ಗಂಡನಿಗೆ ತುಂಬ ನೋವಾಗಿದೆ, ಮಕ್ಕಳ ವಧೆಯಾಗಿದೆ. 30 ಮಕ್ಕಳು ಮಹಾಸಮರ್ಥರು ಒಬ್ಬೊಬ್ಬರು ಕೂಡ, ಅವರೆಲ್ಲರೂ ವಧೆಯಾಗಿ ಹೋಗಿದೆ. ಹಾಗಾಗಿ ವಿಲಲಾಪ ಸದೈತ್ಯೇಂದ್ರ ಶೋಕನಲ ಪರಿಪ್ಲತಃ, ತನ್ನ ಶೋಕವೆಂಬ ಬೆಂಕಿಯಲ್ಲಿ ದಹಿಸಲ್ಪಟ್ಟವನಾಗಿ प्रजया समुन्द्राणो यजमानाय द्रविणं दधातु स्वाहा। धात्रे विष्णवदिनं नमः। ॐ अगुं मोमुखे प्रभरे मामनीषा मोषिष्ठदामुन्ने सुमतिं गृणानाः। इन्द्रमिन्द्रप्रतिहव्यं गृहाय सत्यास्तन्तु यजमानस्य कामा स्वाहा। ವಿಜಯದಶಮಿಯ ಶುಭಾವಸರದಲ್ಲಿ ಶಿಷ್ಯ ಹಿತಕ್ಕಾಗಿ ಶ್ರೀಮಠದಿಂದ ಶಿಷ್ಯ ಭಕ್ತರ ಮನೆ ಮನೆಗೆ ತೆರಳಿ ಪೂಜೆ ಕೈಗೊಳ್ಳಲಿರುವ ಸುವರ್ಣ ಪಾದುಕಾ ಸಂಚಾರಕ್ಕೆ ವಿಶೇಷ ರೀತಿಯಲ್ಲಿ ಚಾಲನೆ ನೀಡಲಾಯಿತು.
ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶಂಖನಾದ ಹಾಗೂ ಮುತ್ತಿನ ಆರತಿಯನ್ನು ಬೆಳಗಿ ಶಾಸನ ತಂತ್ರದ ಪ್ರಮುಖರು ಮಹಾಮಂಡಲದ ಪ್ರಮುಖರ ಹೆಗಲಿಗೆ ಸಂಚಾರ ಪಾದುಕೆಯ ಪಲ್ಲಕ್ಕಿ ಹಸ್ತಾಂತರಿಸಿದರು. ಈ ವೇಳೆ ಶಿಷ್ಯ ಹಿತಂ ಪ್ರಮುಖ ವಿ ಕೃಷ್ಣಮೂರ್ತಿ, ಸವಾರಿ ಪ್ರಮುಖರಾದ ಆಚಾರ್ಯ ವಿಚಾರ್ ಗಜಾನನ್ ಭಟ್, ಶಾಸನ ತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ, ಕಾರ್ಯದರ್ಶಿ ಕೆಪಿ ಎಡಪ್ಪಾಡಿ, ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು, ಕಾರ್ಯದರ್ಶಿ ಮಹೇಶ್ ಚೆಟ್ನಳ್ಳಿ, ಪ್ರಧಾನ ರಮೇಶ್ ಹೆಗಡೆ ಮತ್ತಿತರರು ಇದ್ದರು. ಈ ಸಂದರ್ಭದಲ್ಲಿ ವಿಶೇಷವಾದ ಅನುಗ್ರಹ ಮಂತ್ರಾಕ್ಷತೆಯನ್ನ ಕರುಣಿಸಿ ನಮ್ಮೆಲ್ಲರನ್ನು ಕೂಡ ಈ ಕಾರ್ಯದಲ್ಲಿ ಜೋಡುವಂತೆ ಮಾಡಿ ಯಶಸ್ವಿಯಾಗಿ ಈ ಒಂದು ಸವಾರಿ ಸಂಪನ್ನ ಆಗುವಂತೆ ಅನುಗ್ರಹವನ್ನು ಮಾಡಬೇಕು ಅಂತ ಬೇಡಿಕೊಳ್ತಾ ಇದ್ದೇವೆ. ಹರಿರಾಮ. ಲಕ್ಷ್ಮಿಯ ವಿಜಯ ಮುಹೂರ್ತದಲ್ಲಿ ಆರಂಭ ಆಗ್ಲಿಕ್ಕಿದೆ. ನಾವೆಲ್ಲರೂ ಈ ಸಮಯಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೇವೆ. ಶ್ರೀ ಗುರುಗಳು ನಮ್ಮೆಲ್ಲರನ್ನು ಅನುಗ್ರಹಿಸಬೇಕು. ಈ ಪುಣ್ಯ ವಿಶೇಷ ಅವಕಾಶದಲ್ಲಿ ಭಾಗವಹಿಸಲಿಕ್ಕೆ ನಮಗೆಲ್ಲರಿಗೂ ಇನ್ನೊಂದು ಅವಕಾಶ ಕೊಡಬೇಕು. ಗುರುವಾರ ಸಂಜೆ ನವರಾತ್ರ ನಮಸ್ಯ ಕಾರ್ಯಕ್ರಮಕ್ಕೆ ವೈಭವದ ತೆರೆ ಬಿದ್ದಿದೆ. ಲಲಿತ ಮೂರ್ತಿಯನ್ನು ಮಂಗಲ ವಾದ್ಯಗಳ ಮೂಲಕ ಭವ್ಯವಾದ ಮೆರವಣಿಗೆಯಲ್ಲಿ ಹೊತ್ತು ತಂದು ಗಣಪತಿ ಕೆರೆಯಲ್ಲಿ ವಿಸರ್ಜಿಸಲಾಯಿತು.